ಹಲೋ, ಎಲ್ಲರಿಗೂ ನಮಸ್ಕಾರ. ಮಂಜುನಾಥ ಡೈರಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಈ ದಿನ ಒಂದು ಹೊಸ ಸ್ಥಳವನ್ನು ತಮಗೆ ಪರಿಚಯಿಸಲು ಹೊರಟಿದ್ದೇನೆ. ಇದು ನಮ್ಮ ಸ್ಥಳೀಯವಾಗಿರ್ತಕ್ಕಂಥದ್ದು. ಅಂದರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಸತ್ಯಮಂಗಲಂ ರಸ್ತೆಗೆ ಸತ್ಯಮಂಗಲಂ ಕಡೆಗೆ ಹೋಗುವ ರಸ್ತೆಯಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಆಂಡಿಪಾಳ್ಯ, ಅದರ ಸಮೀಪ ಇರತಕ್ಕಂಥ ಕವಳಿ ಹಳ್ಳ ಡ್ಯಾಮ್. ಇದು 1986ರಲ್ಲಿ ಕಟ್ಟಡ ಪೂರ್ಣಗೊಂಡು ಇದು ಕಾಡಿನ ಒಳಗಡೆ ಇರುತ್ತದೆ. ಇದು ಭಾಳ ಸುಂದರವಾಗಿದೆ ಮತ್ತು ಇಲ್ಲಿಗೆ ನಾವು ಭೇಟಿ ನೀಡಿದಾಗ ಜಲಾಶಯ ತುಂಬಿರುತ್ತದೆ ಮತ್ತು ಇದರ ಬಲಗಡೆ ಇರತಕ್ಕಂಥ ಸೋಲಿಗರ ಪೋಡು ವ್ಯವಸಾಯ ಜೀವನವನ್ನು ನಡೆಸುತ್ತಾರೆ. ಬಹಳ ಸುಂದರವಾದ ಒಂದು ಸ್ಥಳ. ಎಷ್ಟು ಚೆನ್ನಾಗಿದೆ ಅಂದರೆ ಎಡಗಡೆ ಜಲಾಶಯ ತುಂಬಿದೆ ಮತ್ತು ಬಲಗಡೆ ಇಲ್ಲಿ ಅದರ ನೀರನ್ನು ಅವಲಂಬಿಸಿ ವ್ಯವಸಾಯ ಮಾಡತಕ್ಕಂಥ ಸೋಲಿಗ ಜನಾಂಗದವರು ವಾಸಿಸ್ತಾರೆ. ಭಾಳ ಸುಂದರವಾದ ಪ್ರಕೃತಿ, ಭಾಳ ಚೆನ್ನಾಗಿದೆ. ಇಲ್ಲಿ ಆನೆ ಮತ್ತು ಹುಲಿ, ಕಾಡು ಪ್ರಾಣಿಗಳ ವಾಸಸ್ಥಾನವೂ ಆಗಿರುತ್ತದೆ. ಒಂದು ದಿನದ ಮಟ್ಟಿಗೆ ಭೇಟಿ ನೀಡಲು ಬಹಳ ಸೂಕ್ತವಾದ ಸ್ಥಳ ಇದು. ನಮಗೆ ಕಾಡು ಅಂದರೆ ಭಾಳ ಇಷ್ಟ. ಸುಂದರ ಪ್ರಕೃತಿಯ ನಡುವೆ ಒಂದು ಸ್ವಲ್ಪ ಕಾಲ ಕಳೆಯೋದು ಅಂದರೆ ಭಾಳ ಇಷ್ಟ. ಆದ್ದರಿಂದ ನಾವು ಆವಾಗವಾಗ ಸಮಯ ಸಿಕ್ಕಿದಾಗಲೆಲ್ಲ ಭೇಟಿಯನ್ನು ಕೊಡ್ತಾ ಇರ್ತೀವಿ. ಇದರ ಒಂದು ಆನಂದವನ್ನು ಸವಿತಾ ಇರ್ತೀನಿ. ಸಾಧ್ಯವಾದರೆ ತಾವು ಸಹ ಎಲ್ಲರೂ ಒಂದು ವಿಸಿಟನ್ನು ಕೊಡ್ಬೋದು. ನೋಡಿ, ಇಲ್ಲಿ ಚೆಕ್ ಡ್ಯಾಮ್ ಗೇಟ್ ಇದೆ. ಅಲ್ಲಿ ಹೋಗಿ ನೀರಿನ ನಡುವೆ ನಿಂತ ಅನುಭವ ಆಗುತ್ತದೆ. ಭಾಳ ರೋಮಾಂಚನವಾಗಿರುತ್ತದೆ. ಹಾಗೆ ಇದರಿಂದ ಮೇಲ್ಗಡೆ ಹೋದರೆ ಸೋಲಿಗರು ವಾಸಿಸ್ತಕ್ಕಂಥ ನೆಲ್ಲಿಕತ್ರಿ ಪೋಡ್ಗೂ ದಾರಿ ಇದೆ. ಮತ್ತು ಹಾವಿನ ಮೂಲೆ ರೆಸಾರ್ಟ್, ಅದು ಕೂಡ ಇಲ್ಲಿಂದ ಮುಂದೆ ದಾರಿ ಇದೆ. ನೋಡಿ, ಅದೆಲ್ಲ ಒಣಗಿರ್ತಕ್ಕಂಥ ಬಿದಿರು. ಇದು ಆನೆಗಳ ವಾಸಸ್ಥಾನ. ಇದು ನೋಡಿ, ಬೆಟ್ಟ ಗುಡ್ಡಗಳ ನಡುವೆ ಎಷ್ಟೊಂದು ಸುಂದರವಾದ ಜಲಾಶಯ ಇದಾಗಿದೆ ಅಂತ. ಭಾಳ ಚೆನ್ನಾಗಿದೆ ಇದು. ಅದರಲ್ಲೂ ಸಂಜೆ ಟೈಮು ಭಾಳ ಸುಂದರವಾಗಿ ಕಾಣುತ್ತೆ. ದಯವಿಟ್ಟು ತಾವು ಒಂದು ಸರಿ ವಿಸಿಟ್ ಮಾಡಿ ಇದರ ಆನಂದವನ್ನು ಸವಿಯಿರಿ. ಸಾಧ್ಯವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.